ನಿನ್ನ ಮೊರೆ ಕೇಳಿಸ್ತು, ನಿನ್ನ ಕೋರಿಕೆಯಂತೆ ನಿನ್ನ ಕಷ್ಟಗಳನ್ನ ಸುಖಗಳನ್ನಾಗಿ ಬದಲಾಯಿಸ್ಕೊಡ್ತೀನಿ. ನಾಳೆ ನಿನ್ನ ಕಷ್ಟಗಳನ್ನೆಲ್ಲ ಗಂಟು ಕಟ್ಟಿ ಮಂದಿರಕ್ಕೆ ತಗೊಂಡ್ ಬಾ ಅಂತ ಹೇಳಿದ್ರಂತೆ. ಇವನ್ ಬೆಳಗ್ಗೆ ಎದ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಂತೆ. ಕೊನೆಗೂ ದೇವ್ರಿಗೆ ನನ್ ಮಾತು ಕೇಳಿಸ್ಬಿಡ್ತು ಅಂತ ಹೇಳ್ಬಿಟ್ಟು ಇವನೆಲ್ಲಾ ಕಷ್ಟಗಳನ್ನ, ಇವನಿಗೆ ಬೇಡವಾಗಿರೋದನ್ನ ಇವನ್ ಜಾಗದಲ್ಲಿ ನಾವೆಲ್ಲರೂ ನಮ್ಮನ್ನ ಹಾಕೊಂಡು ನೋಡ್ಕೊಳ್ಳೋಣ. ಹಿಂಗೇನು ದೇವ್ರ ಬಂದು ಹೇಳಿದ್ರು. ನಮಗೆ ಸಾಮಾನ್ಯವಾಗಿ ನಮ್ಮ ಶಕ್ತಿ ಯಾವಾಗ ಅರಿವಾಗುತ್ತೆ ಅಂದ್ರೆ ಕಷ್ಟದಲ್ಲಿದ್ದಾಗಲೇ. ನಾವು ಸುಖದಲ್ಲಿದ್ದಾಗ ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ಅಂತ ನಾವು ನೋಡಕ್ಕೆ ಹೋಗಿರಲ್ಲ. ಕಷ್ಟ ಬಂದಾಗ್ಲೇ ನಮ್ಮ ವೀಕ್ನೆಸ್, ನಮ್ಮ ಸ್ಟ್ರೆಂತ್ ನಮಗೆ ಗೊತ್ತಾಗುತ್ತೆ. ಭಗವಂತ ನಮಸ್ತೆ. ಒಂದು ಕತೆ ಹೇಳ, ರಾಜಮ್ಮ ಡಿ.ಕೆ ಅವರು ಬರೆದಿರುವಂತಹ ಬುಕ್ಕು ಒಂದು ಕತೆ ಹೇಳ. ಅದರಿಂದ ನಾನೊಂದು ಕತೆ ಹೇಳ್ತೀನಿ. ಆ ಕತೆ ಹೆಸರೇನು ಅಂತಂದ್ರೆ, ಕತೆಗೆ ಹೋಗಕ್ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಪ್ಲೀಸ್, ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ. ಇಲ್ಲ ಮಾಡಕ್ ಹೋಗ್ಬೇಡಿ. ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ, ಕೆಲವ್ರಿಗೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಬಂದಿಲ್ಲ ಮೇಡಮ್ ಅಂತ ಹೇಳಿದ್ರು. ಹಂಗ್ ಬರ್ತಿಲ್ಲ ಅಂದ್ರೆ ನಮ್ಮ ಕಂಪ್ನಿ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಅವ್ರು ಗೈಡ್ ಮಾಡ್ತಾರೆ. ಓಕೆ, ಸೊ ಕತೆ ಏನು? ಹೊರನೋಟಕ್ಕೆ ಕಾಣುವುದೆಲ್ಲ ನಿಜವಲ್ಲ. ಏನಿರ್ಬೋದು? ಈ ಕತೆ ನಮ್ಗೆಂದು ತುಂಬಾ ಇಷ್ಟ ಆಯ್ತು. ಇದೆಲ್ರಿಗೂ ಇಷ್ಟ ಆಗತ್ತೆ ಅನ್ಸುತ್ತೆ. ಓಕೆ, ಅಂಡ್ ಈ ಕತೆ ನಿಜವಾಗ್ಲೂ ಹೇಳ್ತೀನಿ ನಾನು ಹೇಗೆ ಇದನ್ನ ಕನೆಕ್ಟ್ ಮಾಡ್ಕೋಬೇಕು, ಹೇಗ್ ನೋಡ್ಬೇಕು ಇನ್ನೊಬ್ಬರ ಲೈಫ್ನ ಅಂತ. ಒಬ್ಬ ವ್ಯಕ್ತಿ ಪ್ರತಿದಿನ ರಾತ್ರಿ ಮಲಗ್ಬೇಕಾದ್ರೆ, ದೇವ್ರೆ ಎಲ್ರೂ ಚೆನ್ನಾಗಿದ್ದಾರೆ, ನನ್ನೊಬ್ಬನ್ನ ಬಿಟ್ಟು ಯಾರಿಗೂ ಇಲ್ಲದ ಕಷ್ಟ ನನ್ಗ್ಯಾಕೆ ಕೊಟ್ಟಿದ್ಯಾ? ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ನನ್ನಷ್ಟು ನನ್ನನ್ನ ಸಂಕಷ್ಟದಿಂದ ಪಾರು ಮಾಡುವಂತ ದಿನಾ ಬೇಡ್ಕೊಳ್ತಾನೆ ಇದ್ದಂತೆ ಎಷ್ಟೋ ವರ್ಷಗಳಿಂದ. ಕೇಳಿ ಅವನಿಗೂ ಹೇಳಿ ಅವನಿಗೂ ಸಾಕಾಗಿತ್ತಂತೆ. ಒಂದು ದಿನ ದೇವರು ಆಗಿದ್ದಾಗ್ಲಿ ಇವ್ನಿಗದು ಕೊಟ್ಬಿಡೋಣ ಅಂತ ಹೇಳಿ ಸಾಕಾಗಿ ಒಂದಿನ ರಾತ್ರಿ ಅವನ ಕನ್ಸಲ್ಲಿ ಬಂದ್ಬಿಟ್ಟು, ಅಯ್ಯ ನಿನ್ನ ಮೊರೆ ಕೇಳಿಸ್ತು, ನಿನ್ನ ಕೋರಿಕೆಯಂತೆ ನಿನ್ನ ಕಷ್ಟಗಳನ್ನ ಸುಖಗಳನ್ನಾಗಿ ಬದಲಾಯಿಸ್ಕೊಡ್ತೀನಿ. ನಾಳೆ ನಿನ್ನ ಕಷ್ಟಗಳನ್ನೆಲ್ಲ ಗಂಟು ಕಟ್ಟಿ ಮಂದಿರಕ್ಕೆ ತಗೊಂಡ್ ಬಾ ಅಂತ ಹೇಳಿದ್ರಂತೆ. ಇವನ್ ಬೆಳಗ್ಗೆ ಎದ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಂತೆ. ಕೊನೆಗೂ ದೇವ್ರಿಗೆ ನನ್ ಮಾತು ಕೇಳಿಸ್ಬಿಡ್ತು ಅಂತ ಹೇಳ್ಬಿಟ್ಟು ಇವನೆಲ್ಲಾ ಕಷ್ಟಗಳನ್ನ, ಇವನಿಗೆ ಬೇಡವಾಗಿರೋದನ್ನ ಇವನ್ ಜಾಗದಲ್ಲಿ ನಾವೆಲ್ಲರೂ ನಮ್ಮನ್ನ ಹಾಕೊಂಡು ನೋಡ್ಕೊಳ್ಳೋಣ. ಹಿಂಗೇನು ದೇವ್ರ ಬಂದು ಹೇಳಿದ್ರೆ ನಾವು ಹೆಂಗ್ ಪ್ಯಾಕ್ ಮಾಡ್ಬೋದು ಯೋಚನೆ ಮಾಡೋಣ. ಓಕೆ, ಲೆಗೇಜ್ ತಗೊಂಡು ಎಲ್ಲ ಕೆಟ್ಟದನ್ನೆಲ್ಲ ಇವನಿಗೆ ಬೇಡವಾಗಿರೋ ನೋವನ್ನೆಲ್ಲ ಅದ್ರೊಳಗಡೆ ಹಾಕಿ ಕಟ್ಬಿಟ್ಟು ಹೋದಂತೆ. ಹೋಗ್ಬೇಕಾದ್ರೆ ಅವನು ಆ ದಾರಿ ಮಧ್ಯ ಹೋಗಿ ದಾರಿಲಿ ಹೋಗ್ತಾ ನೂರಾರು ಮಂದಿ ಬರ್ತಾ ಇದ್ರಂತೆ, ಅದೇ ತರ ಗಂಟೆಗಳನ್ನ ಇಟ್ಕೊಂಡು. ಇವನು ಏನಪ್ಪಾ ಇದು ಇಷ್ಟೊಂದು ಜನ ಬರ್ತಿದಾರಲ್ಲ ಅಂತ ನೋಡ್ತಾ ಇದ್ದಂತೆ. ಒಬ್ರೊಬ್ರ ತಲೆ ಮೇಲೆ ಇವನಿಗಿಂತ ದೊಡ್ಡ ಗಂಟೆಗಳಿತ್ತಂತೆ. ಸೊ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಎಲ್ಲರೂ ಅವ್ರ ಗಂಟೆಗಳನ್ನ ಹಾಕ್ಬಿಟ್ಟು ನಿಂತಿದ್ರಂತೆ. ಅದರಲ್ಲಿ ಕೆಲವರು ಶ್ರೀಮಂತರಿದ್ರಂತೆ, ಗಣ್ಯ ವ್ಯಕ್ತಿಗಳಿದ್ರಂತೆ, ಉದ್ಯಮಿಗಳಿದ್ರಂತೆ, ವ್ಯಾಪಾರಿಗಳಿದ್ರಂತೆ, ಉನ್ನತ ಹುದ್ದೆಯಲ್ಲಿದ್ದವರಿದ್ರಂತೆ, ವಿದ್ವಾಂಸರು. ಹೀಗೆ ತಾನು ಅಂದ್ರೆ ಈ ವ್ಯಕ್ತಿ ಯಾರೆಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ನಲ್ಲ, ಅವರೆಲ್ಲರೂ ಅದೇ ದೇವಸ್ಥಾನದಲ್ಲಿ ಒಬ್ರೊಬ್ರು ಒಂದೊಂದು ಗಂಟೆಗಳನ್ನ ಇಟ್ಕೊಂಡು ಬಂದಿದ್ರಂತೆ. ಕೆಲವು ಗಂಟೆಗಳಂತೂ ಇವನ್ಗಿಂತ ದೊಡ್ಡದಾಗಿತ್ತಂತೆ. ಓಕೆ, ಆಗ ಇವನು ಏನಪ್ಪಾ ಹಿಂಗಿದ್ಯಲ್ಲ ಅಂತ ಹೇಳಿ ಅಲ್ಲಿ ಇಟ್ನಂತೆ. ಆಗ ಒಂದು ಅಶರೀರವಾಣಿ ಕೇಳಿಸ್ತಂತೆ. ಏನಂದ್ರೆ, ನೀವು ತಂದಿರುವಂತಹ ಕಷ್ಟದ ಗಂಟೆಗಳನ್ನೆಲ್ಲ ಒಂದು ಕಡೆ ಇಡಿ ಅಂತ ಹೇಳ್ತಂತ. ಎಲ್ರೂ ಇಟ್ರಂತೆ. ಅದಾದ್ಮೇಲೆ ಈಗ ಎಲ್ರೂ ತಂದಿರುವಂತಹ ಗಂಟೆಗಳನ್ನ ಒಂದು ಕಡೆ ಇಟ್ಟಾದ್ಮೇಲೆ ಸ್ವಲ್ಪ ಸಮಯದ ಬಳಿಕ ನಿಮಗೆ ಯಾವ ಗಂಟು ಬೇಕು ಅಂತ ಅನ್ಸ್ಕೊಳತ್ತೆ, ಅನ್ಸುತ್ತೆ ನಿಮ್ಗೆ, ಅದನ್ನ ನೀವು ಆರಿಸ್ಕೊಳ್ಳಿ ಅಂತ ಅವಕಾಶ ಕೊಟ್ರಂತೆ. ಅವಾಗ ಎಲ್ಲರೂ ಸ್ವಲ್ಪ ಆಶ್ಚರ್ಯದಿಂದ ಯೋಚನೆ ಮಾಡ್ತಿದ್ರಂತೆ. ಇದೇನಿದು ಹಿಂಗೆ ಹೇಳ್ತಿದ್ದಾರಲ್ಲ, ಹೌದು ನನ್ ಗಂಟು ನನ್ ನೋವೆಲ್ಲ ಇಟ್ಬಿಟ್ಟೆ, ಈಗ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಅನ್ಸ್ತಂತೆ, ಈಗ ಬೇರೆ ಗಂಟೆಗಳನ್ನ ತಗೊಂಡ್ಬಿಡ್ಬೇಕಾ ಅಥವಾ ಆ ಗಂಟುಗಳಲ್ಲಿ ಇನ್ನೇನೇನ್ ಕಷ್ಟಗಳಿದ್ಯೋ ಯಾರಿಗ್ ಗೊತ್ತು.
ಆ ಗಂಟಲ್ಲಿ ಇನ್ನೇನೇನ್ ಕಷ್ಟಗಳಿದೆಯೋ ಯಾರಿಗ್ ಗೊತ್ತು. ನಮ್ ಗಂಟೆ ಎಷ್ಟೋ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಈ ದೊಡ್ಡವ್ರ ಗಂಟೆಗಳೆಲ್ಲ ತುಂಬಾ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ಗಂಟು ನಮ್ಗೆ ಇರ್ಲಿ, ಸುಮ್ನೆ ಗೊತ್ತಿರುವಂತ ಸಮಸ್ಯೆಗಳನ್ನ ಹೇಗೋ ನಿಭಾಯಿಸ್ಬಿಡ್ಬೋದು, ಈ ಗೊತ್ತಿಲ್ದಿರೋ ಗಂಟೆಗಳನ್ನೆಲ್ಲ ನಾನ್ ಯಾಕೆ ತಗೊಬೇಕು ಅಂತ ಹೋಗಿ ಎಲ್ರೂ ನುಗ್ಗಿ ನುಗ್ಗಿ ಹೋಗ್ಬಿಟ್ಟು ಅವ್ರವ್ರ ಗಂಟೆಗಳನ್ನ ತಗೊಂಡು ವಾಪಸ್ ಬಂದ್ಬಿಟ್ರಂತೆ. ಕತೆ ಚೆನ್ನಾಗಿದೆ ಅಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಒಂದು ಕಲ್ಪನೆಯ ಕತೆ ಆಗಿದ್ರು ಕೂಡ ಎಲ್ಲರ ಮನೆಯ ದೋಸೆ ತೂತೆ. ಓಕೆ, ಅವರ ಮನೆಯ ಎಲ್ಲರ ಮನೆಯೂ ದೋಸೆ ತೂತು ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತು, ಅವ್ರವ್ರ ಕಾವಲಿಗಳು ತೂತಾಗಿರುತ್ತೆ ಅಂತ ಹೇಳಿ ಅಂತ. ಸೊ ಇಲ್ಲೇನಂದ್ರೆ ಎಲ್ಲರಲ್ಲೂ ಒಂದು ರೀತಿಯಾದಂತಹ ಕಷ್ಟಗಳು, ಸಮಸ್ಯೆಗಳು ಇದ್ದೇ ಇರುತ್ತೆ. ಅವುಗಳ ಪ್ರಮಾಣ ಹೆಚ್ಚು ಕಡಿಮೆನೋ ಅಂತ ನಾವು ನಿರ್ಧಾರ ಮಾಡಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದಾಗಿರುತ್ತೆ. ಒಂದೊಂದ್ಸಲ ಅನ್ಸುತ್ತೆ ನಮ್ಗಿಂತ ಅವ್ರಿಗೆ ಕಷ್ಟ ಕಡಿಮೆ ಅಂತ, ಆದ್ರೆ ಅವ್ರಿಗೆ ಅದೇ ದೊಡ್ಡದಾಗಿರುತ್ತೆ. ದೊಡ್ಡವರಿಗೆ ದೊಡ್ಡ ಕಷ್ಟಗಳು, ಚಿಕ್ಕವರಿಗೆ ಚಿಕ್ಕ ಕಷ್ಟಗಳ ತರ ಆಗಿರುತ್ತೆ. ಯಾರನ್ನೋ ಹೊಣೆಗಾರನ್ನಾಗಿ ಮಾಡುವಂತ ಬದಲು, ಅಂದ್ರೆ ನಮ್ಮ ಕಷ್ಟಗಳಿಗೆ ಬೇರೆ ಯಾರೋ ಒಬ್ರಿಗೆ ನಾವು ಹೊಣೆ ಮಾಡೋದ್ರ ಬದಲು ನಮ್ಮ ಕಷ್ಟಗಳಿಗೆ ನಿಜವಾದ ಕಾರಣ ಏನು ಅಂತ ನಾವು ಹುಡುಕ್ಬಿಟ್ಟು ಅದಕ್ಕೆ ಪರಿಹಾರವನ್ನ ಕಂಡಿಟ್ಕೊಳ್ಳೋದ್ರ ಕಡೆಗೆ ನಾನು ಫೋಕಸ್ ಮಾಡಬೇಕು. ಕಷ್ಟಗಳು ಬಂದಾಗ ಕುಗ್ಗದೆ ಧೈರ್ಯದಿಂದ ಎದುರಿಸಬೇಕು. ಆಗಲೇ ನಮಗೆ ಭಗವಂತ ಕೊಟ್ಟಿರುವಂತಹ ಅದ್ಭುತವಾದಂತಹ ಶಕ್ತಿ ನಮಗೆ ಅರಿವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ನಮಗೆ ಸಾಮಾನ್ಯವಾಗಿ ನಮ್ಮ ಶಕ್ತಿ ಯಾವಾಗ ಅರಿವಾಗುತ್ತೆ ಅಂದ್ರೆ ಕಷ್ಟದಲ್ಲಿದ್ದಾಗಲೇ. ನಾವು ಸುಖದಲ್ಲಿದ್ದಾಗ ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ಅಂತ ನಾವು ನೋಡಕ್ಕೆ ಹೋಗಿರಲ್ಲ. ಕಷ್ಟ ಬಂದಾಗ್ಲೇ ನಮ್ಮ ವೀಕ್ನೆಸ್, ನಮ್ಮ ಸ್ಟ್ರೆಂತ್ ನಮಗೆ ಗೊತ್ತಾಗುತ್ತೆ. ಭಗವಂತ ಸುಮ್ಮನೆ ಯಾರಿಗೂ ಕಷ್ಟ ಕೊಡೋದಿಲ್ಲ. ಹಾಗೆ ನಾನ್ ಮಾತ್ರ ಚೆನ್ನಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. ಯಾರೋ ದೊಡ್ಡ ಕಾರಲ್ಲಿ ಓಡಾಡ್ತಿದ್ದಾರೆ ಅಂದ ತಕ್ಷಣ ಅವರು ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. ಅವ್ರು ದೊಡ್ಡ ಮನೇಲಿದ್ದಾರೆ ಅಂದ ತಕ್ಷಣ ಅವರು ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. ಇಲ್ಲಿ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಕಷ್ಟಗಳು ಇಲ್ಲದೆ ಇರೋರು ಯಾರೂ ಇಲ್ಲ. ಏನಾದ್ರೂ ಒಂದು ಕಷ್ಟ ಇದ್ದೇ ಇರುತ್ತೆ. ಯಾರು ಆ ಕಷ್ಟಗಳು ಅಂತ ಅನ್ಕೊಳ್ದೆ ಅದನ್ನ ಸವಾಲುಗಳು ಅಂತ ಅನ್ಕೊಂಡು ಸ್ವೀಕರಿಸಿ ಧೈರ್ಯದಿಂದ ಮುಂದೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಅದು ಕಷ್ಟ ಅನ್ಸೋದೇ ಇಲ್ಲ. ಹಾಗಿದ್ಮೇಲೆ ನಾವು ಕಷ್ಟಗಳನ್ನ ಸವಾಲಾಗಿ ಸ್ವೀಕರಿಸಿ ಧೈರ್ಯದಿಂದ ಮುನ್ನೋಗ್ಬೇಕಾಗಿದೆ. ನಾನ್ ಮಾತ್ರ ಚೆನ್ನಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ದೇವ್ರನ್ನ ದೂರೋದ್ರ ಬದಲು ಭಗವಂತ ಆ ಕಷ್ಟಗಳನ್ನ ಎದುರಿಸೋ ಶಕ್ತಿಯನ್ನ ಕೊಡುವಂತ ನಾನು ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ಬೇಕಾಗಿದೆ. ಹಾಗೆ ಇವತ್ತಿನ ನನ್ನ ಈ ಕಷ್ಟಕ್ಕೆ ಏನ್ ಕಾರಣ ಅಂತ ರೂಟ್ ಕಾಸ್ ಹುಡುಕ್ಬೇಕಾಗಿದೆ. ನನ್ನ ಲೈಫಲ್ಲಿ ಒಂದು ಮೇಜರ್ ಸವಾಲು ಬಂದಿತ್ತು 2 ವರ್ಷದ ಹಿಂದೆ. ಅದಾದ ಮೇಲೆ ನಾನು 2 ತಿಂಗಳು ಎಲ್ಲ ಕೆಲಸಗಳಿಗೂ ಬ್ರೇಕ್ ತಗೊಂಡು ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ರೂಟ್ ಕಾಸ್ ಹುಡ್ಕೊಂಡು ಹೋದಾಗ ನನಗೆ ಮೂಲೆಯಿಂದ ಸಿಗ್ತಾ ಬಂತು. ಓಕೆ, ಹಾಗಿದ್ಮೇಲೆ ಈ ಕಷ್ಟ ಮುಂದೆ ಭವಿಷ್ಯದಲ್ಲಿ ನನಗೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಎಷ್ಟೋ ಬಾರಿ ನಮಗೆ ತಪ್ಪಾದ ನಿರ್ಧಾರಗಳನ್ನ ತಗೊಳ್ಳೋ ಅಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ತಪ್ಪಾಗಿರೋ ನಿರ್ಧಾರಗಳನ್ನ ತಗೊಂಡು ಇನ್ನೂ ದೊಡ್ಡ ಕಷ್ಟವನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಅದ್ರ ಬದಲು ನಾವು ಈಗಿರೋ ಕ್ಷಣದಲ್ಲಿ ನನಗಿರೋ ಜ್ಞಾನದ ಪ್ರಕಾರ ಹೇಗ್ ನಾನು ಇದರಿಂದ ಈ ಸವಾಲುಗಳಿಂದ ಹೊರಗೆ ಬರ್ಬೇಕು ಅಂತ ಯೋಚನೆ ಮಾಡಿದಾಗ ಖಂಡಿತ ಅದಕ್ಕೆ ದಾರಿ ಸಿಗುತ್ತೆ. ನಾವ್ ಅನ್ಕೊಂಡಿದೀವಿ ದಾರಿ ಎಲ್ಲೂ ಇಲ್ಲ ಅಂತ ಸಿಗುತ್ತೆ. ಆದ್ರೆ ನಾನೆಷ್ಟು ಸಮಾಧಾನವಾಗಿ ಭಗವಂತನ ಮೇಲೆ ಎಷ್ಟು ನಂಬಿಕೆಯಿಂದ ನಾನು ಅದನ್ನ ಮಾಡ್ತೀನೋ ಖಂಡಿತ ಆ ಒಂದು ಕ್ರೂಷಿಯಲ್ ಟೈಮ್ ಅಂತೀವಲ್ಲ ಅದು ತುಂಬಾನೇ ಹಿಡಿಯುತ್ತೆ. ಬಟ್ ಡೆಫಿನೆಟ್ಲಿ ಹೊರಗಡೆ ಬಂದೇ ಬರ್ತೀವಿ. ಆದ್ರೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಬಹಳ ಗಟ್ಟಿಯಾಗಿ ನಮ್ಮ ಭಾವನೆಗಳನ್ನ ನಿಭಾಯಿಸೋದನ್ನ ಕಲಿಬೇಕಾಗಿದೆ. ಎಲ್ಲ ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಮಾತಾಡೋದು, ಸಮಾಧಾನವಾಗಿರೋದು, ಧ್ಯಾನ ಮಾಡೋದು ಅಲ್ಲ. ಎಲ್ಲ ಪ್ರಾಬ್ಲಮ್ಗಳ ಮಧ್ಯನೇ ಈ ರೀತಿ ನಾವು ಜೀವಿಸ್ಬೇಕಾಗಿದೆ. ಹಾಗೆ ಈ ಬುಕ್ನ ಬರೆದಿರುವಂತಹ ಲೇಖಕಿ ರಾಜಮ್ಮ ಅವರು ಕೂಡ ಬಹಳ ದೊಡ್ಡದಾದಂತಹ ಸವಾಲನ್ನ ಮಧ್ಯದಲ್ಲೇ ಈ ಬುಕ್ನ ಬರ್ತಿರೋದು ಅಂತ ನಾನು ಅವತ್ತೇ ಹೇಳಿದ್ದೇನೆ. ಸೊ ಸವಾಲುಗಳನ್ನ ಎದುರಿಸೋ ಶಕ್ತಿ, ಈ ಸವಾಲುಗಳ ಮಧ್ಯೆ ರಾಜಮ್ಮ ಅವರ ಲೈಫಲ್ಲಿ ಇರುವಂತಹ ಸವಾಲುಗಳ ಮಧ್ಯೆ ಇಂಥ ಒಂದು ಕಥೆಗಳನ್ನ ಅವರು ಹುಡುಕಿ ಬರ್ತಿದ್ದಾರೆ ಅಂದ್ರೆ ಇನ್ನೆಷ್ಟು ನಾವು ಜೀವನನ ಬ್ರಾಡ್ ಆಗಿ ನೋಡ್ಬೇಕು ಅಂತ ಯೋಚನೆ ಮಾಡೋಣ. ಹಾಗಾಗಿ ದೇವ್ರನ್ನ ದೂರ್ತಾ ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ನಾನ್ ಮಾತ್ರ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ಎಲ್ರಿಗೂ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಮಗೆ ಭಗವಂತ ಕೊಟ್ಟಿರೋ ಕಷ್ಟ ಬಹಳ ಚಿಕ್ಕದು ಅನ್ಕೊಂಡು ಅದನ್ನ ನಾವು ಎದುರಿಸೋಣ. ಥ್ಯಾಂಕ್ ಯು.